ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ಇದೀಗ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೆಕೆಂಡ್ PUC ಒಂದು ಪರೀಕ್ಷೆನ ಬರೀತಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಒಂದು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದು ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಒಂದು ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ಪರೀಕ್ಷೆಗಳು ನಿಗದಿಯಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಒಂದೊಂದೇ ಪರೀಕ್ಷೆಗಳು ಮುಕ್ತಾಯ ಆಗಿದ್ದು ಬಹುತೇಕ ಒಂದು ಪರೀಕ್ಷೆಗಳು ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ಇದೇ ಸಂದರ್ಭದಲ್ಲಿ ಒಂದು ಶಿಕ್ಷಣ ಇಲಾಖೆ ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ಬೋದಾಗಿದ್ದು, ಪ್ರಮುಖವಾಗಿ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಇದೀಗ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಸಾಕಷ್ಟು ಅಭ್ಯರ್ಥಿಗಳು ತಲುಪಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಇದೀಗ ಅಭ್ಯರ್ಥಿಗಳಿಗೆ ಹೊಸದಾಗಿ ಬಂದಿರತಕ್ಕಂಥ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಾಗಿದೆ, ಸೊ ಕಂಪ್ಲೀಟ್ ಮಾಹಿತಿಗಳನ್ನು ಒಂದು ಪರೀಕ್ಷೆ ಮುಕ್ತಾಯದ ನಂತರ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಇತರೆ ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಮಕ್ಕಳಿಗೆ ಬರ್ತಕ್ಕಂಥ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಇತರೆ ಒಂದು ವಾರ್ಷಿಕ ಪರೀಕ್ಷೆ 2 ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ. ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಮತ್ತೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಿಗದೇನೆ ಹೋಗ್ಬೋದಾಗಿರುತ್ತೆ. ಅದಕ್ಕೆ ಚಾನಲ್ ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫ್ರೀ ಕೂಡ ಆಗಿರುತ್ತೆ ಇದು ಅಂತ ಹೇಳ್ತಾ, ಹಾಗೆ ಅಭ್ಯರ್ಥಿಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೂಡ ಕೊಟ್ಟಿರ್ತೇವೆ. ಅಭ್ಯರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಇನ್ಸ್ಟಾಮ್ ಎಲ್ಲದರ ಲಿಂಕ್ ಕೂಡ ಇರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಸಿಗ್ತಿರುತ್ತೆ. ಕ್ವಿಕ್ ಇನ್ಫಾರ್ಮೇಷನ್ಗಳನ್ನು ಆರ್ಟಿಕಲ್ ಮುಖಾಂತರ ವೀಕ್ಷಣೆ ಮಾಡ್ತಾ ಇರ್ಬೋದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋದಾರೆ. ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಈಗ ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇದೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಒಂದು ವಾರ್ಷಿಕ ಪರೀಕ್ಷೆ ನಡೀತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆ 1ರ ವಿದ್ಯಾರ್ಥಿಗಳಿಗೆ ಮಾದರಿ ಒಂದು ಕೀ ಉತ್ತರಗಳನ್ನು ಇಲಾಖೆ ಮಂಡಳಿ ಕಡೆಯಿಂದ ಪ್ರಕಟ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಒಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಆಕ್ಷೇಪಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೆಲವೊಂದು ಮಾಹಿತಿಗಳನ್ನು ಪ್ರಮುಖವಾಗಿ ಹಂಚಿಕೊಂಡಿರುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ಗಳನ್ನು ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ ಕೀ ಆನ್ಸರ್ಗಳನ್ನು ಒಂದು ಬಿಡುಗಡೆ ಮಾಡಿದ್ದು, ಅಭ್ಯರ್ಥಿಗಳು ಕೂಡ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಲಿಂಕ್ ಇರುತ್ತೆ. ವೀಕ್ಷಣೆ ಮಾಡೋದ್ರ ಮುಖಾಂತರದಲ್ಲಿ ನೇರವಾಗಿ ಒಂದು ಪೇಜ್ಗೆ ಬರೋದ್ರ ಮುಖಾಂತರದಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಭ್ಯರ್ಥಿಗಳಿಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಈ ಪ್ರಕಾರದಲ್ಲಿ ಮೌಲ್ಯಮಾಪನ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಭ್ಯರ್ಥಿಗಳ ಅಧಿಕೃತ ಕೀ ಆನ್ಸರ್ಗಳನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರದಲ್ಲಿ ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಬಿಡುಗಡೆ ಆಗಿರ್ತಕ್ಕಂಥ ಕೀ ಆನ್ಸರ್ಗಳನ್ನು ನೋಡ್ಕೋಬೋದಿರುತ್ತೆ. ಅಂದರೆ ಮೌಲ್ಯಮಾಪಕರು ಏನಿರುತ್ತಾರಲ್ಲ, ಈ ಬೇಸ್ ಮೇಲೆ ಕೀ ಆನ್ಸರ್ ಪ್ರಕಾರದಲ್ಲಿ ಮೌಲ್ಯಮಾಪನ ಮಾಡಬೇಕಿರುತ್ತೆ. ಅಲ್ಲಿ ಗಮನಿಸ್ಕೋಬೋದಿರುತ್ತೆ ಯಾವ್ಯಾವ ಒಂದು ಪಾಯಿಂಟ್ಸ್ಗಳನ್ನು ಬರೆದಿರುವಂಥ ಸಂದರ್ಭದಲ್ಲಿ ಎಷ್ಟು ಮಾರ್ಕ್ಸನ್ನು ಕೊಡಬೇಕಿರುತ್ತೆ ಅಂತ ಮೌಲ್ಯಮಾಪಕರಿಗೆ ಒಂದು ಸೂಚನೆ ಅಂತ ಹೇಳ್ಬೋದು. ಯಾಕಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದರೆ ಸೊ ಇದೇ ಅಂತಿಮ ಆಗೋ ರೀತಿ ಸಾಧ್ಯತೆ ಇರುತ್ತೆ. ಬಟ್ ಇದರ ತಾತ್ಕಾಲಿಕ ಆಗಿರುತ್ತೆ. ಯಾಕಂದರೆ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದನೇ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸುವಂಥವ್ರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿರುತ್ತೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿಯಮಗಳೇನು ಕೊಟ್ಟಿದ್ದಾರೆ ಅದನ್ನು ನೋಡುವಂಥದ್ರೆ, ಮಕ್ಕಳಿಗೆ ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಂದಿರತಕ್ಕಂಥ ಪ್ರಕಟಣೆ ಇದಾಗಿದ್ದು, ಮಾರ್ಚ್ 13, 2026 ಹೊರಡಿಸಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಮಾರ್ಚ್ ತಿಂಗಳ 14ನೇ ತಾರೀಕಿನಂದು ಇದೆಲ್ಲ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರುವಂಥದ್ದಾಗಿರುತ್ತೆ. 2026 ದ್ವಿತೀಯ PUC ಒಂದು ಪರೀಕ್ಷೆ 1ರ ಒಂದು ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಮಂಡಳಿ ಜಾಲತಾಣದಲ್ಲಿ ಅಂದರೆ ತಾತ್ಕಾಲಿಕನೇ ಆಗಿರ್ತಿದ್ದು ಮಾದರಿ ಉತ್ತರಗಳನ್ನು ಪ್ರಕಟ ಮಾಡಿದರೆ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಗಮನಿಸ್ಕೋಬೋದಿರುತ್ತೆ. ಒಂದು ಫಾಸ್ಟಾಗಿ ಅರ್ಥ ಆಗತ್ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಭ್ಯರ್ಥಿಗಳಿಗೆ ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 17ನೇ ತಾರೀಕು ತನಕ ಒಂದು ಪರೀಕ್ಷೆಗಳು ನಿಗದಿಯಾಗಿರುವಂಥದ್ದಾಗಿರುತ್ತೆ. 2026 ವಾರ್ಷಿಕ ಪರೀಕ್ಷೆ 1. ಇದರಲ್ಲಿ ಅಭ್ಯರ್ಥಿಗಳಿಗೆ ಮಾರ್ಚ್ 13, 2026 ತನಕ ನಡೆದಿರತಕ್ಕಂಥ 27 ವಿಷಯಗಳ ವಿಷಯವಾರು ಪ್ರಶ್ನೆ ಪತ್ರಿಕೆಗಳನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ದು ಒಂದು ಅಭ್ಯರ್ಥಿಗಳಿಗೆ ಮಾದರಿ ಉತ್ತರಗಳನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಇನ್ನೂ ಕೆಲವೊಂದು ಸಬ್ಜೆಕ್ಟ್ಸ್ ಬಂದಿಲ್ಲ ಹಾಗೆ ಅಥವಾ ನೀವು ಬರೆದಿರುವಂಥ ಸಬ್ಜೆಕ್ಟ್ಸ್ ಅಂದರೆ ಮಾರ್ಚ್ 13ನೇ ತಾರೀಕು ತನಕ ಒಂದು 27 ವಿಷಯ ಯಾವುದಿತ್ತಲ್ಲ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಅದಕ್ಕೆ ಈಗ ಆನ್ಲೈನ್ ಮುಖಾಂತರ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಾರ್ಚ್ 14ನೇ ತಾರೀಕು 2026ರಿಂದ ಮಾರ್ಚ್ 16, 2026 ಸಂಜೆ 5 ಗಂಟೆ ತನಕ ಅವಕಾಶ ಇರುತ್ತೆ. ಕೆಲವೊಂದು ಪ್ರಮುಖ 5 ಅಂಶಗಳನ್ನು ಕೂಡ ತಿಳಿಸ್ತೇನೆ ನಿಮಗೆ. ಸೊ ನಂತರದಲ್ಲಿ ನೋಡೋದಾದರೆ ಮಾರ್ಚ್ 13, 2026ರಿಂದ ಮಾರ್ಚ್ 17, 2026 ತನಕ ನಡೀತಕ್ಕಂಥ 13 ವಿಷಯಗಳ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದೆಯಲ್ಲ ಅದನ್ನು ಮಂಡಳಿ ಜಾಲತಾಣದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಮುಖಾಂತರ ಆನ್ಲೈನ್ ಮುಖಾಂತರ ಆಕ್ಷೇಪಣೆ ಹಾಕಲಿಕ್ಕೆ ಮಾರ್ಚ್ 17, 2026ರಿಂದ ಮಾರ್ಚ್ 19, 2026 ತನಕ ಸಂಜೆ 5 ಗಂಟೆ ತನಕ ಅವಕಾಶ ಕೊಟ್ಟಿರ್ತೀವಿ. ನಿಗದಿತ ಸಮಯ ಆಗಿರುತ್ತಲ್ಲ ದಿನಾಂಕ, ಅದರ ನಂತರ ಆಕ್ಷೇಪಣೆಗಳು ಬಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ ಸಲ್ಲಿಸಲಿಕ್ಕೆ ಅಂತೆಲ್ಲ ತಿಳಿಸಿರುವಂಥದ್ದಾಗಿರುತ್ತೆ. ಹಾಗೆ ಇಲಾಖಾ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಂದರೆ ಪರೀಕ್ಷೆಯನ್ನು ಬರೀತಿರುವಂಥ ವಿದ್ಯಾರ್ಥಿಗಳು, ಪೋಷಕರು ಈ ಕೆಳಗಿನ ಅಂಶಗಳಿಗೆ ಮಾತ್ರ ಅಧಿಕೃತ ಪೂರಕ ದಾಖಲೆಗಳನ್ನು ಇಟ್ಕೊಂಡು ನೀವು ಆಕ್ಷೇಪಣೆ ಸಲ್ಲಿಸಬೇಕು ಅಂತ ಹೇಳಿದರೆ ಇಲಾಖಾ ವೆಬ್ಸೈಟ್ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸ್ಕ್ರೀನ್ ಮುಖಾಂತರ ಕೂಡ ನೋಡ್ತಿದ್ದೀರಾ. ಸೊ ಪ್ರಮುಖ 5 ಅಂಶಗಳು ಯಾವುದೆಂದರೆ, ದ್ವಂದ್ವದಿಂದ ಕೂಡಿದ ಪ್ರಶ್ನೆಗಳಿಗೆ ಮಾತ್ರ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಥವಾ ನಂತರದಲ್ಲಿ ಅಪೂರ್ಣ ಪ್ರಶ್ನೆಗಳಿದ್ದರೆ ಅದು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ, ಅರ್ಥಪೂರ್ಣ ಆಗಿರಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅಪೂರ್ಣ ಪ್ರಶ್ನೆಗಳಿಗೆ ನೀವು ಹಾಕ್ಬೋದಿರುತ್ತೆ. ಕೀ ಆನ್ಸರ್ ಅಂದರೆ ಇವಾಗ ಅಭ್ಯರ್ಥಿಗಳಿಗೆ ಆಕ್ಷೇಪಣೆಗಳನ್ನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ತಪ್ಪಿರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕೀ ಆನ್ಸರ್ ಆಗಿರ್ಬೋದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನಂತರದಲ್ಲಿ ಪಠ್ಯಕ್ರಮದಿಂದ ಹೊರತು ಆದಂಥ ಪ್ರಶ್ನೆಗಳಿಂದ ಬಂದಿರೋ
ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಿರೋ ಆಕ್ಷೇಪಣೆ ಹಾಕ್ಬೋದಾಗಿರುತ್ತೆ. ಅಂತರದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಿಶ್ರಿತ ಆವೃತ್ತಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಒಂದು ಕ್ವಶನ್ ಪೇಪರ್ ಇರುತ್ತಲ್ಲ ಆವೃತ್ತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಥ ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ಅಂದರೆ ಕನ್ನಡದಲ್ಲೇ ಬೇರೆ ಇಂಗ್ಲೀಷ್ನಲ್ಲೇ ಬೇರೆ ಅರ್ಥ ಬರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೂಡ ಹಾಕ್ಬೋದಾಗಿರುತ್ತೆ. ಒಂದಕ್ಕಿಂತ ಹೆಚ್ಚಿನ ಒಂದು ಸರಿ ಉತ್ತರಗಳು ಬರುವಂಥ ಬಹು ಆಯ್ಕೆಗಳು ಇರ್ತಾವಲ್ಲ, ಅದರಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಆನ್ಸರ್ ಇತ್ತು ಅನ್ನೋ ಸಂದರ್ಭದಲ್ಲಿ ಕೂಡ ನೀವು ಆಕ್ಷೇಪಣೆ ಹಾಕ್ಬೋದಾಗಿರುತ್ತೆ. ಆಸಕ್ತ ಮಂಡಳಿಯ ಜಾಲತಾಣದ ಮೇಲ್ಕಂಡ ಲಿಂಕನ್ನು ಬಳಸಿಕೊಂಡು ಸಕಾಲದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಕೋರಿದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವುಗಳ ಮುಖಾಂತರ ಕೂಡ ನೀವು ಆಕ್ಷೇಪಣೆ ಹಾಕೋದ್ರ ಮುಖಾಂತರ ಹೆಚ್ಚುವರಿ ಒಂದು ಅಂಕಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟಿದ್ದಾರೆ, ಯಾಕಂದರೆ ವೇಗವಾಗಿ ಕೊಟ್ಟಿದ್ದಾರೆ. ಎಲ್ಲ ಎಕ್ಸಾಮ್ ಆದಮೇಲೆ ಅಪ್ಡೇಟನ್ನು ಕೊಡ್ತಿರೋ, ಬಟ್ ಬೇಗನೆ ಈ ಬಾರಿ ಮಕ್ಕಳಿಗೆ ಗುಡ್ ನ್ಯೂಸ್ ರೀತಿಯಲ್ಲಿ, ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಅಂದರೆ ಯಾವಾಗ ಕ್ಯಾನ್ಸರ್ ಪ್ರಕಟ ಆಗ್ತದೆ ಹಾಗೆ ಈಗ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದ್ದು. ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.